ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ ಅಗೇನ್ ಬನಶಂಕರಿ 6 ಸ್ಟೇಜಲ್ಲಿರುವಂಥ 2030 BD ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀವಿ, ನೋಡಿ ಇದೇ ಆಗಿರುತ್ತೆ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ, G+3 ಮನೆ. ಅಕ್ಕಪಕ್ಕ ಕೂಡ ನೋಡ್ಬೋದು, ನಿಮಗೆ 20 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ, ನಿಮಗೆ ಈ ಕಡೆನೂ ಅಷ್ಟೇ. ಇನ್ನೊಂದ್ಸತಿ ಹೇಳ್ತೀನಿ, ಇದು ನಾರ್ತ್ ಗೇಟು, ಈಸ್ಟ್ ಡೋರ್ ಆಗಿರುತ್ತೆ. ಬನಶಂಕರಿ 6 ಸ್ಟೇಜು BD ಮನೆ ಆಗಿರುತ್ತೆ. ಒಂದು ಬಜೆಟ್ ಫ್ರೆಂಡ್ಲಿ, ಸ್ವಲ್ಪ ಮೀಡಿಯಮ್ ಆಗಿರೋ ರೇಟಲ್ಲಿ ಮನೆ ನೋಡಿಸಿ ಅಂತ ಹೇಳಿದರೆ ಅವ್ರಿಗೋಸ್ಕರ ನೋಡಿಸ್ತಾ ಇದ್ದೀನಿ. ಓಕೆ, ಮನೆ ಒಳಗಡೆ ಏನಿದೆ ಅಂತ ನೋಡೋಣ. ಒಳಗಡೆ ಹೋಗಿ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗಿಲ್ಲಿ MS ಫುಲ್ ಗೇಟ್ ಕೊಟ್ಟಿದ್ದಾರೆ. ನಿಮಗೆ ನೋಡ್ಬೋದು, ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಒಳ್ಳೆ ಇದು. ಯೂಶಲ್ ಆಗಿ ಸಮ್ ಪೀಪಲ್ ಏನು ಮಾಡಿ ಚಿಕ್ಕ ಹ್ಯಾಂಡಲ್ ಕೊಟ್ಟಿರ್ತಾರೆ, ಇವರು SSL ಕೊಟ್ಟಿದ್ದಾರೆ ನಿಮಗೆ ಓಪನ್ ಮಾಡೋಕ್ಕೆ. ದೊಡ್ಡದಾಗೇ ಇದೆ, ತುಂಬ ಚೆನ್ನಾಗಿದೆ. ಮೇಲ್ಗಡೆ ಅಷ್ಟೇ, ಪಾರ್ಕಿಂಗ್ ಬೇಕಂದರೆ ಒಂದು ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಧಾರಾಳವಾಗಿ ಮೇಲ್ಗಡೆ ಒಂದು ಕಾರ್ ನಿಲ್ಲಿಸ್ಕೋಬೋದು. ಹಾಗೆ ಈ ಕಡೆ ಒಳಗಡೆ ಹೋಗೋಕ್ಕೆ ಗೇಟು, ನಡ್ಕೊಂಡು ಓಡೋಣ. ಬನ್ನಿ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ. ನಿಮಗೆ ನೋಡ್ಬೋದು, ನಿಮಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ನಿಮಗೆ ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೋಬೋದು. ನೀವು ಒಂದು ಕಾರ್ ನಿಲ್ಲಿಸಿ 2ರಿಂದ 3 ಬೈಕ್ ನಿಲ್ಲಿಸ್ಬೋದು. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಬಂದು ನಿಮಗೆ ಬೋರ್ ಆಗಿರುತ್ತೆ. 1000+ ಹೋಗಿದೆ ನಿಮಗೆ ಬೋರು. ಹಾಗೆ ಇಲ್ಲಿ ಸಂಪ್ ಬಂದಿದೆ. ನಿಮಗೆ ಸಂಪ್ ಬಂದು ನಿಮಗೆ 10,000 ಲೀಟ್ರ್ ನೀರು ಇರಿಸುತ್ತೆ ನಿಮಗೆ, 10,000. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ಕಾಣಿಸ್ತಾ ಇದೆ. ಹಾಗೆ ಇದು ಬಂದು ನಿಮಗೆ ಗ್ಯಾಸ್ ಪ್ರೊವಿಷನ್. ಇನ್ನು ಇವಾಗ ಜಸ್ಟ್ ಫಿನಿಶಿಂಗ್ ಆಗಿದೆ, ಅದಕ್ಕೋಸ್ಕರ ಸಾಮಾನುಗಳಿದೆ, ಅದೆಲ್ಲ ಹಂಗೆ ಬಿಟ್ಟಿದ್ದೀನಿ ನಾವು. ನೋಡ್ಬೋದು, ನಿಮಗೆ ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಜಸ್ಟ್ ಫಿನಿಶಿಂಗ್ ಆಗಿರೋ ಮನೆ. ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ನಡೀತಾ ಇದೆ. ಮೇಲ್ಗಡೆ ಅಷ್ಟೇ PFP ಫಾಲ್ ಸೀಲಿಂಗ್ ಮಾಡಿದರೆ. ಮನೆ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ, ನಿಮ್ಗೆ ಹೆಂಗೆ ಅಂತ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಒಂದ್ಸತಿ ಕಮೆಂಟ್ ಮಾಡಿ ನನಗೆ. ಹಾಗೆ ಇಲ್ಲೊಂದು ಸಿಂಗಲ್ ರೂಮ್ ಕೊಟ್ಟಿದ್ದಾರೆ ಕೆಳಗಡೆನೆ ಪಾರ್ಕಿಂಗ್ ಜಾಗದಲ್ಲಿ. ನಿಮಗೆ ನೋಡ್ಬೋದು, ದೊಡ್ಡದಾಗಿ ಹಾಲ್ ಜೊತೆಗೆ ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಫುಲ್ ಓಪನ್ ಹಾಲ್ ಅಂತಲೇ ಹೇಳ್ಬೋದು ನಿಮಗೆ. ಹಾಗೆ ಇಲ್ಲೊಂದು ಕಿಚನ್, ಆಫೀಸ್ ರೂಮ್ ಮಾಡೋಕ್ಕೊಳ್ಳೋರಿಗೆ ಈಸಿಯಾಗಿರುತ್ತೆ, ಆಫೀಸ್ ರೂಮ್ ಮಾಡ್ಕೊಬೋದು ಬೇಕಂದರೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ರೆಸ್ಟ್ ರೂಮು ಬೇಕಂದರೆ ಹೇಳ್ತಾ ಇರೋದು, ಒಂದು ಫ್ಯಾಮ್ಲಿಗೆ ರೆಂಟ್ ಕೂಡ ಕೊಡ್ಬೋದು ನೀವು ಧಾರಾಳವಾಗಿದ್ದು. ಇಲ್ಲಾಂದರೆ ನೀವು ಆಫೀಸ್ ರೂಮ್ ಮಾಡ್ಕೊತೀನಂದರೆ ಆಫೀಸ್ ರೂಮ್ ಕೂಡ ಮಾಡ್ಕೋಬೋದು ನೀವು ಇದನ್ನು ಧಾರಾಳವಾಗಿ. ನೀವು ಇನ್ನೊಂದು ಸತಿ ನೋಡಿಸ್ತೀನಿ. ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಒಂದು ಕಾರ್ ನಿಲ್ಲಿಸ್ಕೊಂಡು ನಿಮಗೆ 2ರಿಂದ 3 ಬೈಕು ಧಾರಾಳವಾಗಿ ನಿಲ್ಲಿಸ್ಬೋದು. ಓಕೆ, ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನೋಡಿಸ್ತಾ ಇದ್ದೀನಿ ನಿಮಗೆ ಮೆಟ್ಲು. ಇದು ಬಂದ್ಬಿಟ್ಟು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಮೂನ್ ವೈಟ್ ಗ್ರಾನೈಟು. ಹಾಗೆ ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿಂದನೇ ನಿಮ್ಗೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಫನ್ ಗ್ಲಾಸ್ ಕೊಟ್ಟು ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೋಡ್ಬೋದು, SS ಗ್ರಿಲ್ ಮಾಡಿದ್ದಾರೆ ಸೈಡ್ ಒಂದು. ಮನೆ ಮೇಲೆ ಹೋಗೋಣ. ಮಾಡಿ ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಸೈಡಲ್ಲ ಅಷ್ಟೇ ನಿಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಕಡೆ ಫಸ್ಟ್ ಫ್ಲೋರ್ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ ಮನೆ ಸುತ್ತಮುತ್ತ. ಓಕೆ, ಈ ಕಡೆ ಬಂದರೆ ನಮಗೆ ಇಲ್ಲಿ ನೋಡ್ಬೋದು, ಇವಾಗ ನಾವು ಬಂದಿದ್ದ ಜಾಗ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ವಾಲ್ಗೆಲ್ಲ ಫುಲ್ಲು. ಹಾಗೆ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು, ಒಂದು ಬ್ಯೂಟಿಫುಲ್ ಆದ ಗಣೇಶ ಫೋಟೋ ಕೂಡ ಕೊಟ್ಟಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಬಾಗಿಲು ನೋಡಿಸ್ತಾ ಇದ್ದೀನಿ. ಬಾಗಿಲು ಹೊಸಲು ಎಲ್ಲ ಟೀಕ್ ವುಡಲ್ಲೇ ಆಗಿರುತ್ತೆ ನಿಮಗೆ. ಹಾಗೆ ವಿಂಡೋ ಕೂಡ ಅಷ್ಟೇ ನಿಮಗೆ ತುಂಬ ಯುನಿಕಾಗಿ ಮಾಡಿದ್ದಾರೆ, ನೋಡ್ಬೋದು. ಯೂಶಲಾಗಿ ಎಲ್ಲರೂ ನಿಮಗೆ SS ಕೊಡ್ತಾರೆ, ಇಲ್ಲ MS ಕೊಡ್ತಾರೆ. ಇವರು ಬಂದ್ಬಿಟ್ಟು ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬೇರೆ ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇದು ಈಸ್ಟ್ ಸೈಡ್ ಆಗಿರೋದ್ರಿಂದ, ಈಸ್ಟ್ ಡೋರ್ ಆಗಿರೋದ್ರಿಂದ ನಮಗೆ ಬರ್ತಾ ಇರೋಂಗೆ ಹಾಲ್ ಸಿಗುತ್ತೆ.
ಮೇಲ್ಗಡೆ ನೋಡ್ಬೋದು ಪಿ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ವಿಂಡೋಗಳೆಲ್ಲ ನಿಮಗೆ ಟೀಕಲ್ಲೇ ಆಗಿರುತ್ತೆ ನೋಡ್ಬೋದು. ಇದು ಬಂದ್ಬಿಟ್ಟು ನಾರ್ತ್ ಸೈಡ್ ಇರೋದ್ರಿಂದ ನಿಮಗೆ ರೋಡ್ ಸೈಡ್ ಬಂದಿರೋದ್ರಿಂದ 4 ವಿಂಡೋ ಕೊಟ್ಟಿದ್ದಾರೆ. ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಓಪನ್ ಆಗಿ ಫುಲ್ ಬೆಳಕು ಗಾಳಿ ಬರುತ್ತೆ. ಈ ಕಾರ್ನರಿಂದ ನೋಡ್ತೀನಿ ನಾನು, ತುಂಬ ಚೆನ್ನಾಗಿ ಮಾಡಿದೆ ನೋಡ್ಬೋದು. ಪಿ ಫಾಲ್ ಸೀಲಿಂಗ್ ಆಗಲಿ, ನಿಮಗೆ ಇಲ್ಲಿ ಸೈಡು ಮೆಟ್ಲಿಗಾಗಲಿ ನಿಮಗೆ ಎಲ್ಲ ವುಡ್ ಕೊಟ್ಟು ನಿಮಗೆ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅಲ್ಲಿ ನೋಡ್ಬೋದು ಟಿ ವಿ ಯೂನಿಟ್ ಬಂದಿದೆ ನಿಮಗೆ. ಆಲ್ರೆಡಿ ಕೆಳಗಡೆ ಎಲ್ಲ ಕಬೋರ್ಡ್ಗಳು ಬಂದಿದೆ ನಿಮಗೆ. ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ನಿಮಗೆ ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಆಗೋಗಿದೆ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಸಣ್ಣದಾಗಿ ಒಂದು ನಿಮ್ಗೆ 2 ಥರ ಯೂಸ್ ಮಾಡ್ಬೋದು. ಆಫೀಸ್ ವರ್ಕ್ ಮಾಡ್ತೀನಿ ಅಂದರೆ ಇಲ್ಲೇ ಒಂದು ಸೋಪ್ ಹಾಕೊಂಡು ಕೂತ್ಕೊಂಡು ನೀವು ಇಲ್ಲಿ ವರ್ಕ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಕೇಬಲ್ ಕಲೆಕ್ಷನ್, ಇಂಟರ್ನೆಟ್ ಕಲೆಕ್ಷನ್ ಎಲ್ಲ ಇದೆ. ಈ ಬೇಡ ಅಂದರೆ ನಿಮ್ಗೊಂದು ಸಣ್ಣದಾಗಿ ಒಂದು ಅಕ್ವೇರಿಯಂ ಮಾಡಿಕೋಬೋದು. ನಿಮಗೆ ಡಿಪೆಂಡ್ 2 ಮಾಡ್ಕೋಬೋದು. ಹಾಗೆ ಇಲ್ಲಿ ನಿಮಗೆ ಒಂದು ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಯೂಸಲಾಗಿ ಯಾರು ಈ ಥರ ಮಾಡಲ್ಲ, ಸುಮ್ಮನೆ ಒಂದು ಮೆಟ್ಲು ಸಂದಿಲಿ ಒಂದು ಡೋರ್ ಓಪನ್ ಮಾಡಿ ಬಿಟ್ಬಿಡ್ತಾರೆ. ಇವರೊಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಿಮಗೆ ಹಾಲ್ ಇದು ಈ ಕಡೆಯಿಂದ ಒಂದು ಸತಿ ನೋಡಿಸ್ಬಿಡ್ತೀನಿ. ಇದು ಒಂದು ಹಾಲ್ ಆಗುತ್ತೆ. ನಿಮಗೆ ಧಾರಾಳವಾಗಿ ನೀವು ಎಲ್ ಶೇಪ್ ಸೋಪ್ ಹಾಕೋಬೋದು. ನಿಮ್ಗೆ ಅಲ್ಲಿಂದ ಉದ್ದಕ್ಕೆ ಹಾಕಿ ಇಲ್ಲಿಂದ ಇಲ್ಲಿವರೆಗೂ ಎಲ್ ಶೇಪ್ ಸೋಪ್ ಹಾಕೋಬೋದು ನೀವು. ಇದು ಒಂದು ಹಾಲ್ ಆಗಿರುತ್ತೆ. ನಿಮಗೆ ಟಿ ವಿ ಯೂನಿಟ್ ಕೂಡ ನೋಡ್ಬೋದು, ಎಲ್ಲ ಬಾಕ್ಸ್ ಕೊಟ್ಟಿದೆ. ಸಮ್ ಡಿಸೈನ್ಸ್ ಫ್ಲವರ್ ಪಾಟ್ ಹಾಕ್ಸಿಲಿ, ನಿಮ್ಮ ಫೋಟೋಸ್ಗೂ ಆಗಲಿ ಏನು ಬೇಕಾದ್ರೂ ಡಿಸೈನ್ ಮಾಡಿಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ದೇವ್ರ ಮನೆಯೂ ಅಷ್ಟೇ ನೋಡಿ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ನಿಮಗೆ ಯೂಸಲಾಗಿ ಒಬ್ರು ಕೂತ್ಕೊಳ್ಳೋಷ್ಟು ಜಾಗ ಇರೋಲ್ಲ ನಿಮಗೆ, ಒಬ್ಬರು ಒಳಗಡೆ ಹೋಗ್ಬೋದು ಅಷ್ಟು ಇರುತ್ತೆ. ಇಲ್ಲಿ ಬಂದು ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಬಾಗಿಲು ಅಷ್ಟೇ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ನಿಮಗೆ ಓಪನ್ ಮಾಡಿದ್ರೆ ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಿಮಗೆ. ಇದು ಒಂದು ದೇವ್ರ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ. ನೋಡ್ಬೋದು ಇಲ್ಲಿ ಯೂಸಲಾಗಿ ನಾನು ಅದು ಎಲ್ಲದರಲ್ಲೂ ಇರುತ್ತೆ ಅಡುಗೆ ಮನೆ. ಇಲ್ಲೊಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಪ್ಲೇಸಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಎಲ್ ಶೇಪಲ್ಲಿ ನಿಮಗೆ ಕಿಚನ್ ಬಂದಿದೆ. ಹಾಗೆ ಮೇಲ್ಗಡೆ ಎಲ್ಲ ಕಬೋರ್ಡ್ ಬಂದಿದೆ, ಹೈಡ್ರಾಲಿಕ್ಸ್ ಕಬೋರ್ಡು, ಓವರ್ ಹೆಡ್ ಕಬೋರ್ಡು ಮೇಲ್ಗಡೆ. ಹಾಗೆ ಕೆಳಗಡೆನೂ ಅಷ್ಟೇ ಕಬೋರ್ಡ್ಗಳು ಬಂದಿದೆ. ನಿಮಗೆ ಬನ್ನಿ ನೋಡಿಸ್ತೀನಿ ನಾನು. ಇಲ್ಲಿ ಬಂದು ನಿಮಗೆ ಸಿಂಕ್ ಬಂದಿದೆ, ಇಲ್ಲಿ ಅಕ್ವಾಗಾರ್ಡ್ ಬಂದಿದೆ. ಎಲ್ಲ ನಿಮ್ಗೆ ಹೈಡ್ರಾಲಿಕ್ಸ್ ಅಲ್ಲೇ ಇರುತ್ತೆ. ನಿಮಗೆ ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬರುತ್ತೆ. ನಿಮಗೆ ಇಲ್ಲಿ ಮಿಕ್ಸಿ ಓವನ್ ಏನಾರು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲೂ ಕೂಡ ಮಾಡ್ಬೋದು. ನಿಮಗೆ ಇಲ್ಲೆಲ್ಲ ನೋಡ್ಬೋದು ಫುಲ್ಲು ನಿಮಗೆ ಕಿಚನ್ ಫುಲ್ಲು ನಿಮ್ಗೆ ಕಬೋರ್ಡ್ಗಳಿದೆ. ನಿಮಗೆ ಎಷ್ಟು ಬೇಕಾದ್ರೂ ನೀವು ಸಾಮಾನುಗಳು ಮಾಡ್ಕೋಬೋದು. ತುಂಬ ಜಾಗ ಇದೆ ಕಿಚನಲ್ಲಿ. ಹಾಗೆ ಇಲ್ಲೂ ಅಷ್ಟೇ ಪ್ಯಾನಿಟ್ರಿ ಕೊಟ್ಟಿದ್ದಾರೆ. ಯೂಸಲಾಗಿ ಓಪನ್ ಮಾಡಿದ್ರೆ ಒಂಥರ ಬರುತ್ತೆ, ಇವರು ಒಂಥರ ಮಾಡಿದ್ದಾರೆ. ಗ್ಲಾಸ್ ಫಿಟ್ಟಿಂಗ್ ಕೊಟ್ಟು ಸಾಫ್ಟ್ ಕ್ಲೋಸರ್ಸ್ ನಿಮಗೆ. ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ಸಾಫ್ಟ್ ಕ್ಲೋಸರ್ಸ್. ಗ್ಲಾಸ್ ಬಾಕ್ಸ್ ತುಂಬ ಚೆನ್ನಾಗಿದೆ. ಇಲ್ಲೂ ಅಷ್ಟೇ. ಅಂದರೆ ಸ್ವಲ್ಪ ಜನ ಜಾಗನ ಯೂಸ್ ಮಾಡ್ಕೊಳ್ಳಲ್ಲ, ಎಲ್ಲ ಹಂಗಂಗೆ ಬಿಟ್ಬಿಡ್ತಾರೆ. ನಿಮಗೆ ಇವರು ಎಲ್ಲ ಜಾಗನೂ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಫ್ರೂಟ್ಸ್ ಮಡಗೋಕ್ಕೆ ಬುಟ್ಟಿಗಳು ಕೂಡ ಕೊಟ್ಟಿದ್ದಾರೆ. ನಿಮಗೆ ಫ್ರೂಟ್ಸ್ ಬುಟ್ಟಿ ಇದು ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಬರುತ್ತೆ. ಇಲ್ಲಿ 4 ಸೀಟು ಅಂದರೆ 4 ಜನ ಧಾರಾಳವಾಗಿ ಕೂತ್ಕೊಳ್ಳೋಷ್ಟು ಜಾಗ ಬರುತ್ತೆ ನಿಮ್ಮ ಡೈನಿಂಗ್ ಟೇಬಲ್. ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಮ್ ಡಿಸೈನ್ ಫೋಟೋಸ್ ಹಾಕೊಂಡ್ರೆ ಇನ್ನೂ ಸಾಕಾಗಿರುತ್ತೆ.
ಹಾಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೀವು. ತುಂಬ ಕಬೋರ್ಡ್ಗಳಿದೆ, ಅಂದರೆ ತಟ್ಟೆಗಳಾಗಲಿ ಏನೇನಾಗಲಿ ಇಲ್ಲೇ ಮಡಿಕೊಂತೀನಿ ಅಂದರೆ ಇಲ್ಲೇ ಮಡಿಕೋಬೋದು ನೀವು. ತುಂಬ ಜಾಗ ಇದೆ ನಿಮಗೆ. ಇಲ್ಲೂ ಅಷ್ಟೇ ನೋಡಿ, ಮೇಲ್ಗಡೆ ಫುಲ್ ವೀಡಿಯೋ ನೋಡಿ. ಲಾಸ್ಟಲ್ಲಿ ಇದರ ಪ್ರೈಸ್ ಹೇಳ್ತೀನಿ. ಯೂಸಲಾಗಿ ಫಸ್ಟಲ್ಲೇ ಹೇಳಿ ಅಂತಾರೆ. ಫಸ್ಟಲ್ಲಿ ಯಾಕೆ ಹೇಳೋಲ್ಲ ಅಂದರೆ, ನಾವು ಫಸ್ಟ್ ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮನೆಗೆ ಆ ರೇಟು ವರ್ತಾ ಇಲ್ವ ಅಂತ. ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲೂ ಒಂದು ನಿಮ್ಗೆ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಇದು ಬಂದು ಫಸ್ಟ್ ಫ್ಲೋರ್ ರೆಸ್ಟ್ ರೂಮ್ ಆಗಿರುತ್ತೆ. ನಿಮಗೆ ಧಾರಾಳವಾಗಿ ಒಬ್ಬರು ಇಲ್ಲಿ ಕೂತ್ಕೊಂಡು, 4 ಜನ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಲಂಚ್ ಮಾಡೋ ಜಾಗ. ಮೇಲ್ಗಡೆ ನೋಡ್ಬೋದು POP ಫಾಲ್ಸ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲೂ ಅಷ್ಟೇ ನಮಗೆ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಜಾಗ ಇದೆ. ಓಕೆ, ಇನ್ನೊಂದು ಸತಿ ನೋಡಿಸ್ಕೊಡ್ತೀನಿ. ಇದು ಬಂದು ಕಿಚನ್ ಆಗಿರುತ್ತೆ ನಿಮಗೆ. ಇದು ಬಂದು ಹಾಲು. ಓಕೆ, ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮೇಲ್ಗಡೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಇಲ್ಲೂ ಅಷ್ಟೇ ನೀವು ನೋಡ್ಬೋದು, ವುಡ್ ವರ್ಕ್ ಮಾಡಿದ್ದಾರೆ ಮೆಟ್ಲಿಗೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, 3 ವೈಟು. ಹಾಗೆ ಸೈಡಲ್ಲಿ ನೋಡ್ಬೋದು, ಇಲ್ಲಿ SS ಸ್ಟೀಲ್ ಕೊಟ್ಟು ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ಜಿಂದಾಲ್ದು. ಈ ಮನೇಲಿ ಇನ್ನೊಂದು ಏನಾದರೆ ನಿಮಗೆ ಸೈಟು ಲೈಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಯೂಸಲಾಗಿ 30-40 ಕೊಡ್ತಾರೆ, ಇವರು 20-30ಗೆ ಕೊಟ್ಟಿದ್ದಾರೆ. ಓಕೆ, ಸೆಕೆಂಡ್ ಫ್ಲೋರ್ ಬರ್ತಾ ಇರೋಂಗೆ ಮೇಲ್ಗಡೆ ನಿಮಗೆ POP ಫಾಲ್ಸ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೂಡ ಬಂದಿದೆ. ಸ್ಟಡಿ ಟೇಬಲ್ ಬೇಕಾದ್ರೆ ಅನ್ಬೋದು ನೀವು, ಇಲ್ಲಾಂದರೆ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು. ನೋಡ್ಬೋದು, ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ ನಿಮಗೆ. ಲೈಟಿಂಗ್ ಎಲ್ಲ ಆಗಲಿ, ಎಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿ. ಅದೇನು ಹೇಳಿದ್ದು, ಒಂದೊಂದು ಮನೇಲಿ ನೀಟಾಗಿ ಡೀಟೇಲ್ಸ್ ಹಾಕ್ಕೊಡ್ತಾರೆ ನಿಮಗೆ. ಓಕೆ, ನಮ್ಗೆ ಹಂಗೆ ರೈಟ್ ಸೈಡಲ್ಲಿ ಬಂದರೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಮಗೆ. ನೋಡ್ಬೋದು, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ. POP ಫಾಲ್ಸ್ ಸೀಲಿಂಗ್. ಹಾಗೆ ಈ ಕಡೆ ಬಂದು ವಾರ್ಡ್ರೋಬ್ ಕೂಡ ಬರ್ತದೆ ನಿಮಗೆ. ಫುಲ್ ವಾರ್ಡ್ರೋಬು, ಅಲ್ಲಿ ಡ್ರೆಸ್ಸಿಂಗ್ ಟೇಬಲು, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ನೋಡ್ಬೋದು. ಇನ್ನೊಂದು ಸತಿ ನೋಡ್ತೀವಿ POP ಫಾಲ್ಸ್ ಸೀಲಿಂಗ್. ಇಲ್ಲೇನಾದ್ರೆ TV ಯೂನಿಟ್ ಮಾಡಿಲ್ಲ, ಜಸ್ಟ್ ವಾಲ್ ಬಿಟ್ಟಿದ್ದಾರೆ. TV ಹಾಕೋಬೋದು ನೀವು ಧಾರಾಳ. TV ಯೂನಿಟ್ ಏನು ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಇಲ್ಲಿಗೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಟೀಕುಡಲ್ಲೇ ವಿಂಡೋ ಆಗಿದೆ. ನಿಮಗೆ ಬಾಗಿಲು ಕಿಟಕಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸೆಟ್ ಬ್ಯಾಕ್ ಕೂಡ ನೋಡ್ಬೋದು ನಿಮಗೆ. ಧಾರಾಳವಾಗಿ ನಿಮಗೊಂದು 4 ಅಡಿ 3 ಅಡಿ ಜಾಗ ಇದೆ. ಬೆಳಕು ಗಾಳಿಗೆ ತುಂಬ ಫೇಸಸ್ ಇದೆ ನಿಮಗೆ. ಕಾರ್ನರಿಂದ ನೋಡಿಸ್ತೀನಿ. ಡ್ರೆಸ್ಸಿಂಗ್ ಟೇಬಲ್ ಇದು ಕೂಡ ಓಪನ್ ಮಾಡ್ಬೋದು. ವಾರ್ಡ್ರೋಬು, ಸಾಫ್ಟ್ ಕ್ಲೋಸರ್ಸು. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ರೆಸ್ಟ್ ರೂಮ್ ಬರುತ್ತೆ. ನೋಡುವ, ತುಂಬ ದೊಡ್ಡದಾಗಿದೆ, ಫುಲ್ ಲಾಂಗ್ ಇದೆ. ಬೇಕಾದ್ರೆ ನೀವು ಡಿವೈಡ್ ಮಾಡ್ಕೋಬೋದು. ವೆಟ್ ಟು ಡ್ರೈಸ್ ಸಪ್ರೇಟ್ ಮಾಡ್ಕೋಬೋದು ನಿಮಗೆ, ಅಷ್ಟೊಂದಿದೆ. ಇಲ್ಲೊಂದು ಕೈ ತೊಳೆಯೋಕ್ಕೆ ಸಿಂಕ್ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಅಂತಲೇ ಹೇಳಲ್ಲ, ಇದು ಕೂಡ ತುಂಬ ದೊಡ್ಡದಾಗೇ ಇದೆ ನಿಮಗೆ. ಇದು ಅಷ್ಟೇ ನಿಮ್ಗೆ ಕ್ವೀನ್ ಸೈಜ್ ಕಾಟ್ ಬಂದಿದೆ ನಿಮಗೆ. ಮೇಲ್ಗಡೆ POP ಫಾಲ್ಸ್ ಸೀಲಿಂಗ್ ನೋಡಿಸ್ತಾ ಇದ್ದೀನಿ.
ಫುಲ್ ವಾಟರ್ ಬಂದಿದೆ ಅಲ್ಲಿ. ಹಾಗೆ ಇಲ್ಲಿ ಓವರ್ ಹೆಡ್ ಕಬೋರ್ಡ್, ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ನಿಮಗೆ. ಹಾಗೆ ಇಲ್ಲೇ ನಿಮಗೆ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇದು ಅಷ್ಟೇ ತುಂಬ ದೊಡ್ಡದಾಗಿದೆ. ಸೇಮ್ ನೋಡ್ಬೋದು, ಟೈಲ್ಸ್ ಎಲ್ಲ ಸಕ್ಕತ್ತಾಗಿದೆ. ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್, ಹೆಸರಿಗಷ್ಟೇ. ನಿಮಗೆ ಇದು ಕೂಡ ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಷ್ಟೇ ದೊಡ್ಡದಾಗಿದೆ. ತುಂಬ ಚೆನ್ನಾಗಿದೆ, ಮನೆ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಇದು ಬಂದು ನಿಮಗೆ 2ನೇ ರೂಮ್ ಆಗಿರುತ್ತೆ. ಮೇಲ್ಗಡೆ ಹೋಗೋಣ, ಟಾಪ್ ಫ್ಲೋರ್ಗೆ ನೋಡ್ಬೋದು ಲೈಟಿಂಗು. ಯೂಸೆಲ್ಲ ಕೊಡಲ್ಲ ಯಾರು ನಮಗೆ ಈ ಥರ. ಇಲ್ಲೂ ಅಷ್ಟು ಬೆಳಕು ಗಾಳಿಗೋಸ್ಕರ ಕಿಟಕಿ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಬಂದರೆ ನಮಗೆ ಇಲ್ಲಿ 3ನೇ ಬೆಡ್ರೂಮ್ ಬರುತ್ತೆ. ನಮಗಿಲ್ಲಿ ಯೂಸಲಾಗಿ ಎಲ್ಲರೂ ಗೆಸ್ಟ್ ಬೆಡ್ರೂಮ್ ಮಾಡ್ತಾರೆ. ಸೇಮು ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಇತ್ತು, ಸೇಮ್ ಅದೇ ಥರ ಕಿಂಗ್ ಸೈಜ್ ಕಾಟ್ ಇದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್, ಹಾಗೆ ಅಲ್ಲಿ ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡು, ಡ್ರೆಸ್ಸಿಂಗ್ ಟೇಬಲ್. ಇಲ್ಲೂ ಅಷ್ಟೇ ಬೆಳಕು ಗಾಳಿಗೋಸ್ಕರ ಈ ಕಡೆಯೂ ಜಾಗ ಕೊಟ್ಟಿದ್ದಾರೆ. ಕಿಟಕಿ ಆರಾಮಾಗಿ ನಿಮಗೆ ಬೆಳಕು ಗಾಳಿ ಬರುತ್ತೆ. ಹಾಗೆ ಇದಕ್ಕೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇನ್ನೂ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿಲ್ಲ, ಕೊಳಾಯಿ ಫಿಟ್ಟಿಂಗ್ಸ್ ಆಗಿಲ್ಲ. ಬಾತ್ರೂಮ್ ಫಿಟ್ಟಿಂಗ್ಸು, ಕೊಳಾಯಿ, ಆಮೇಲೆ ಡೀಪ್ ಇನ್ಸೈಡ್ ಔಟ್ಸೈಡು ಪೇಂಟಿಂಗ್, ಇನ್ನೊಂದು ಕೋಟ್ ಪೇಂಟಿಂಗ್ ಬ್ಯಾಲೆನ್ಸ್ ಇರುತ್ತೆ ನಿಮಗೆ. ಅವೆಲ್ಲ ರೇಟ್ ಫಿಕ್ಸ್ ಆಗಿ ಮನೆ ಓಕೆ ಆದಮೇಲೆ ನಿಮಗೆ ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಟೆರೆಸ್ಸು, ಹಾಫ್ ಟೆರೆಸ್ ಅಂದರೆ ಮೋಲ್ಡೆಡ್ ಟೆರೆಸ್ ಅಂತೀವಿ ಇದನ್ನು. ನೀವು ಧಾರಾಳವಾಗಿ ಸಾಯಂಕಾಲ ಹೊತ್ತು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೋಸ್ಕರ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ನೀಟಾಗಿ. ಸಾಯಂಕಾಲ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಬೇಕಾದರೆ ನಿಮ್ಗೊಂದು ಇಲ್ಲೊಂದು ಗ್ರಿಲ್ ಹಾಕೊಂಬಿಟ್ರೆ ನಿಮಗೆ ಸೇಫ್ಟಿ ವೈಸ್ಗೆ ಅಂತ ಹೇಳ್ಬೋದು. ನಿಮಗೆ ನೋಡಿ ಸ್ಟೋರ್ದಾಗಿದೆ. ನಿಮಗೆ ಮನೇಲಿ ಸಣ್ಣ ಪುಟ್ಟ ಏನೇನು ಪಾರ್ಟಿ ಗಿಲ್ಟಿಗೆ ಏನಾದರೆ ಮೇಲ್ಗಡೆನೇ ಮಾಡ್ಕೊಬೋದು. ನೀವು ಎಲ್ಲೂ ಹೋಗೋಂಗಿಲ್ಲ, ಕೆಳಗಡೆ ಆ ಕಡೆ ಈ ಕಡೆ ಇಲ್ಲೇ ಮಾಡ್ಕೋಬೋದು ಧಾರಾಳವಾಗಿ. ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ತೀನಿ ನೋಡಿ. ಎಲ್ಲ ನಿಮಗೆ ಕ್ರೌಡೆಡ್, ಎಲ್ಲ BDA ಮನೆಗಳಲ್ವಾ, ಎಲ್ಲ ಇಂಪ್ರೂವ್ಮೆಂಟ್ ಆಗ್ಬಿಡ್ತದೆ. ಇನ್ನೊಂದು 6 ತಿಂಗಳು, 1 ವರ್ಷ, ಇನ್ನು 2 ವರ್ಷ ಇಲ್ಲೆಲ್ಲೂ ನಿಮ್ಮ ಮನೆಯೂ ಸಿಕ್ಕಲ್ಲ, ಅಷ್ಟು ಡಿಮ್ಯಾಂಡ್ ಇದೆ ಈ ಕಡೆ ಎಲ್ಲ ಇವಾಗ. ಹಾಗೆ ಇಲ್ಲೂ ಕೂಡ ಒಂದು ರೆಸ್ಟ್ ರೂಮ್ ಬಂದಿದೆ ನಿಮಗೆ. ಪ್ರತಿಯೊಂದು ಜಾಗದಲ್ಲೂ ನಿಮಗೆ ರೆಸ್ಟ್ ರೂಮ್ ಇರೋದ್ರಿಂದ ನಿಮಗೆ ಪ್ರತಿಯೊಂದು ಕೆಳಗಡೆ ಹೋಗ್ಬೇಕು ಇಲ್ಲ ಮೇಲೆ ಹೋಗ್ಬೇಕು ಅನ್ನೋದೇನೂ ಇರೋಲ್ಲ. ನಿಮಗೆ ರೆಸ್ಟ್ ರೂಮ್ ಅಲ್ಲೆಲ್ಲ ಇದೆ, ನಿಮಗೆ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ. ಇದು ಬಂದು ಓಪನ್ ಟೆರೆಸ್, ಹಾಫ್ ಟೆರೆಸ್ ಇರುತ್ತೆ. ಓಪನ್ದು ಬನ್ನಿ ಮೇಲ್ಗಡೆ, ಓಪನ್ ಟೆರೆಸ್ ಹೋಗೋಣ ಮೇಲ್ಗಡೆ ಟಾಪ್ ಫ್ಲೋರಿಗೆ. ಟಾಪ್ ಫ್ಲೋರ್ ಅನಿಸುತ್ತೆ, ಟಾಪ್ ಫ್ಲೋರ್ ಹೋಗ್ತಾ ಇದ್ದೀವಿ ನಾವು. ಇಲ್ಲೂ ಅಷ್ಟೇ MS ಗೇಟ್ ಕೊಟ್ಟಿದ್ದಾರೆ ನಮಗೆ. ಓಪನ್ ಟೆರೆಸ್ ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ನಿಮಗೆ ಮನೆ ಸುತ್ತಮುತ್ತ. ಇಲ್ಲಿ ನೋಡ್ಬೋದು, ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ 1500 ಲೀಟರ್ ಸಿಂಟ್ಯಾಕ್ ಇದೆ. ಸೋಲಾರ್ ಧಾರಾಳವಾಗಿ ಮಾಡ್ಕೋಬೋದು ಮೇಲ್ಗಡೆ, ತುಂಬ ದೊಡ್ಡದಾಗಿದೆ ಜಾಗ. ಹಾಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಬೇಕಂದರೆ ಇಲ್ಲೊಂದು ಗೇಟ್ ಥರ ಮಾಡಿಸ್ಕೊಂಬಿಟ್ರೆ ಇದೊಂದು ರೂಮ್ ಮಾಡ್ಕೋಬೋದು, ಸ್ಟೋರೇಜ್ ರೂಮ್ ಮಾಡ್ಬೋದು. ನಿಮಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ ಬರುತ್ತೆ ನಿಮಗೆ. 20ಗೆ 30 ನಾರ್ತ್ ಗೇಟು, ಈಸ್ಟು ಡೋರ್ ಆಗಿರುತ್ತೆ ನಿಮಗೆ. BDA ಮನೆ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,55,00,000 ಹೇಳ್ತವ್ರೆ. 1,55,00,000 ನೆಗೋಷಿಯಬಲ್ ಆಗಿರುತ್ತೆ.
ಬಂದು ಕೂತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಯೂಸಲಾಗಿ ಬೇರೆ ಕಡೆ ಎಲ್ಲ ತುಂಬ ರೇಟ್ ಜಾಸ್ತಿ ಓಡ್ತಿದೆ, ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಇದೆ ನಿಮಗೆ. ಇನ್ನೊಂದು ಸತಿ ಹೇಳ್ತೀನಿ, ಇದು ಕೇಳ್ತಾ ಇರೋದು 1,55,00,000 ನೆಗೋಷಿಯಬಲ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಈ ಮನೆ ನೋಡಬೇಕು ಅನ್ನಿಸ್ತವರು ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಮನೇನ ಕರ್ಕೊಬಂದು ನೋಡಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ನಿಮಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾನ ವಿಡಿಯೋ ಮನೆ ಒಂದು ಒಳ್ಳೆ ಬಜೆಟಲ್ಲಿ ನೋಡ್ತಿದ್ರೆ ಅವರು ಕೂಡ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿರಿ. ಈ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ. ಜೈ ಕರ್ನಾಟಕ.